ಎಲ್ಲರಿಗೂ ಹೇಗಿದ್ದೀರಾ? ಮಧುಸ್ ಕಿಚನ್ ಆ್ಯಂಡ್ ಗಾರ್ಡನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆ ನಾನು ಮೆಣಸಿನ ಪುಡಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೆಣಸಿನ ಪುಡಿ ಅಂದರೆ ಸಾರಿನ ಪುಡಿ ಅಂತಾರೆ. ಸಾರಿನ ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಾರಿನ ಪುಡಿ ಅಂದ್ಬಿಟ್ಟು ನೀವೇನಪ್ಪ ಸಾಸಿವೆ ತೋರಿಸ್ತಿದ್ದೀರಾ ಅಂತ ಅನ್ಕೋತಾ ಇದ್ದೀರಾ? ಖಂಡಿತ ಇಲ್ಲ ರೀ. ನಿಮ್ಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲದನ್ನು ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆ ಬೇಸಿಕಲಿ. ಸೊ ಈಗ ಬನ್ನಿ. ಫಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡೂ ಸೇರಿ 1/4 kg ತೊಗೊಂಡಿದ್ದೀನಿ. 1/4 kg ಅಂದರೆ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ, ಹಾಗೆ ಇದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಇದನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಪಾವು ಲೆಕ್ಕದಲ್ಲಿ ಈ ಥರ ಲೋಟದಲ್ಲಿ 2 ಲೋಟ ಅಷ್ಟು, ಅಂದರೆ 1 ಪಾವು ಲೆಕ್ಕ ಬರುತ್ತೆ. ಸೊ 1 ಪಾವು ಕೊತ್ತಂಬರಿ ಬೀಜ, 3/4 ಪಾವು ಜೀರಿಗೆ, ಅದಾದ ನಂತರ ಮೆಂತ್ಯ, ಕರಿಬೇವು ಒಂದು ಸ್ವಲ್ಪ, ಮೆಂತ್ಯನೂ ಒಂದು ಸ್ವಲ್ಪ ತಗೊಳ್ಳಿ. ನಿಮ್ಮ ಇದು 1 ಸ್ಪೂನ್ಗೆ ಒಂಚೂರು ಜಾಸ್ತಿ ತಗೊಳ್ಳಿ. ಕರಿಬೇವು ಅಷ್ಟೇ. ಹಾಗೆ ನೆಕ್ಸ್ಟು ಮೆಣಸು, ನೆಕ್ಸ್ಟು ಸಾಸಿವೆ 1/4 ಸ್ಪೂನು, ಮೆಣಸು 1/4 ಸ್ಪೂನು, ಅರಿಶಿನ, ಹಾಗೆ ಇಂಗು, LG ಇಂಗು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗತ್ತೆ ಸಾರಿನ ಪುಡಿ ಮಾಡಲಿಕ್ಕೆ. ಸೊ ಈಗ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಲೆ ಮೇಲೆ ಬಾಣಲಿನ ಇಟ್ಕೊಳ್ಳೋಣ. ಸ್ವಲ್ಪ ಕಾವನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ತೀರಾ ಜಾಸ್ತಿನೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಹುರ್ಕೋಬೇಕು. ಹುರ್ದಿದ ತಕ್ಷಣ ಎಲ್ಲವೂ ಒಂದು ಕಡೆಗೆ ಹಾಕ್ಕೋಬೇಕಾಗತ್ತೆ. ಈಗ ಬಾಣಲಿಗೆ ನಾನು ಫಸ್ಟು ಒಣಮೆಣ್ಸಿನ್ಕಾಯಿನ ಯಾವುದು ಹುರ್ಕೋತಾ ಇಲ್ಲ, ಅದು ಘಾಟ್ ಆಗುತ್ತೆ ಅಂತ. ಸೊ ಮೊದಲಿಗೆ ನಾನು ಕೊತ್ತಂಬರಿ ಬೀಜನ ಹುರ್ಕೋತಾ ಇದ್ದೀನಿ. ಸೊ ಈಗ ಕೊತ್ತಂಬರಿ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಏನಂದರೆ ನೀವು ಕಂಟಿನ್ಯೂ ಹಂಗೆ ಬಿಟ್ಬಿಟ್ರೆ ಸೀದೋಗುತ್ತೆ. ಸೊ ಹುರಿತಾ ಇರಬೇಕು. ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾನು ಇದನ್ನು ಎಣ್ಣೆ ಹಾಕದೀರ ಫ್ರೈ ಮಾಡ್ತಾ ಇದ್ದೀನಿ. ಡ್ರೈ ರೋಸ್ಟ್ ಅಂತಾರೆ. ಸೊ ಇದನ್ನು ಬೇಸಿಕಲಿ ಡ್ರೈ ರೋಸ್ಟ್ ಮಾಡಿದ್ರೇ ಒಳ್ಳೆಯದು. ಯಾವುದಕ್ಕೂ ಯಾವ ಇಂಗ್ರೀಡಿಯೆಂಟ್ಸಿಗೂ ನಾನು ಎಣ್ಣೆ ಹಾಕಲ್ಲ. ಎಣ್ಣೆ ಹಾಕ್ದಿರೇ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಂಪಾಗತ್ತೆ. ಕೆಂಪಾಗ್ತಾ ಇದ್ದಂಗೆ ನೀವು ಅದನ್ನು ತೆಗೆದು ಬೇರೆದಕ್ಕೆ ಶಿಫ್ಟ್ ಮಾಡಬೇಕಾಗತ್ತೆ. ಈಸಿಯಾಗಿ ಕ್ಯಾರಿ ಮಾಡೋವಂಥ ಬಾಣಲಿನ ತಗೊಳ್ಳಿ. ಈ ಥರ ಗಟ್ಟಿ ಅಂದರೆ ಭಾರತ್ ಬಾಣಲಿ ಇದ್ದರೆ ನಿಮಗೆ ಕಷ್ಟ ಆಗುತ್ತೆ. ಕೊತ್ತಂಬರಿ ಬೀಜದ ಸ್ಮೆಲ್ಲು ಗಮ್ ಅಂತ ಬರ್ತಾ ಇದೆ. ಸೊ ಈ ಥರನೇ ವಾಸನೆ ಬರಬೇಕು. ಇನ್ನೂ ಸ್ವಲ್ಪ ರೋಸ್ಟ್ ಆಗಬೇಕು. ಸ್ವಲ್ಪ ನಿಮಗೆ ಘಾಟು ತಡ್ಕೊಳ್ಳಿಕ್ಕೆ ಆಗುತ್ತೆ ಅಂದರೆ ಇನ್ನು ಸ್ವಲ್ಪ. ಇಲ್ಲ ಈಗ ಹೊಸ ಟ್ರೆಂಡ್ ಏನು ಮಾಮೂಲಿ ನಿಮ್ಗೆ ಅಭ್ಯಾಸ ಆಗಿದೆಯಲ್ಲ, COVID-19 ಬಂದಾಗಿಂದ ಬೇಸಿಕಲಿ ಮಾಸ್ಕ್ ಹಾಕ್ಕೊಳ್ಳೋದು. ಸೊ ಇದನ್ನು ಕೂಡ ಹಾಗೆ ಮಾಡ್ಬೋದು. ಇದು ನಾನು ಟ್ರೈ ಮಾಡಿರೋದು. ನನಗೂ ಕೂಡ ಒಂದೊಂದ್ಸತಿ ಘಾಟು ಸಿಕ್ಕಾಪಟ್ಟೆ ಎತ್ತಾಕತ್ತೆ. ಆ ಕಾರಣಕ್ಕೆ ನಾನು ಕೂಡ ಮಾಸ್ಕ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಘಾಟ್ ಸ್ವಲ್ಪ ಮೂಗು ಡೈರೆಕ್ಟಾಗಿ ಹೋಗೋದು ಅವಾಯ್ಡ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಆಲ್ಮೋಸ್ಟ್ ಆಗ್ತಾ ಇದೆ. ಇನ್ನೊಂದು ಚೂರು ಆಗಬೇಕು. ಎಲ್ಲವೂ ಉರಿಬೇಕು ಚೆನ್ನಾಗಿ. ಎಷ್ಟು ಚೆನ್ನಾಗಿ ಕೆಂಪಗೆ ಕಲರ್ ಬಂದು
ಚೆನ್ನಾಗಾದಷ್ಟು ಚೆನ್ನಾಗಿ ಹುರಿದಿದ್ರೆ ಹಸಿದಾಗಿರಬಾರ್ದು ಯಾವುದೇ ಅಷ್ಟೇ. ಎಲ್ಲದನ್ನು ಅದಕ್ಕೋಸ್ಕರನೇ ನಾವು ಡ್ರೈ ರೋಸ್ಟ್ ಅಂತ ಮಾಡ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪುಡಿ ಬಂದು ಬೇಗ ಕೆಟ್ಟೋಗುತ್ತೆ, ಮತ್ತು ಏನಾದರೂ ಒಂದು ವ್ಯತ್ಯಾಸ ಆಗುತ್ತೆ. ಎಸ್ಪೆಷಲಿ ಮನೆ ಥಂಡಿ ಇದೆ, ಯಾವಾಗಲೂ ಥಂಡಿ ಇರುತ್ತೆ ಆ ಮನೆ ವಾತಾವರಣ ಅಂತ ಹೇಳಿದ್ರೆ, ಸೊ ನೀವು ಆದಷ್ಟು ಚೆನ್ನಾಗಿ ಫ್ರೈ ಮಾಡಿ, ಅಂದರೆ ರೋಸ್ಟ್ ಮಾಡಿ ಚೆನ್ನಾಗಿ ಮಾಡಿಟ್ಕೊಂಡ್ರೆ ಅದು ಪುಡಿ ಕರೆಕ್ಟಾಗಿ ಬರೋದು. ಈಗಿನ ಕಾಲದ ಅಡುಗೆಗಳಿಗೆ ಸ್ವಲ್ಪ ಕೊತ್ತಂಬರಿ ಬೀಜ ಇವೆಲ್ಲ ಸ್ವಲ್ಪ ಕಮ್ಮಿನೇ. ಬಟ್ ಈ ಗೊಜ್ಜು ಸಾಮಾನ್ಯಕ್ಕೆ ಬ್ರಾಹ್ಮಣರ ಮನೆಯಲ್ಲಿ ಈ ಗಿಜ್ಜು, ಬೆಂಡೆಕಾಯಿ ಗೊಜ್ಜು, ಸೌತೆಕಾಯಿ ಗೊಜ್ಜು, ಪೈನಾಪಲ್ ಗೊಜ್ಜು ಏನಾದರೂ ಮಾಡ್ತೀರಾ ರುಬ್ಬಾಕ್ಕೊಂಡು ಅಂತ ಅಂದರೆ ಅಂಥದಕ್ಕೆಲ್ಲ ಸಾಮಾನ್ಯಕ್ಕೆ ಕೊತ್ತಂಬರಿ ಬೀಜ ಉಪಯೋಗಿಸ್ತೀವಿ. ಬೇರೆ ಎಲ್ಲದಕ್ಕೂ ನಮ್ಮ ಕಡೆ ಪುಡಿಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಇದರ ಬಳಕೆ ಪ್ರಮಾಣ ಕಮ್ಮಿ ಇರುತ್ತೆ. ನನ್ನ ಕೇಳೋದಾದರೆ ಇದೆಲ್ಲ ಬಾಡಿಗೆ ಸೇರ್ಕೋಬೇಕು, ಆಗಲೇ ಬಾಡಿಗೆ ಒಳ್ಳೆಯದು. ನೋಡಿ ಈಗ ಚೆನ್ನಾಗಿ ಹೊಗೆ ಬರ್ತಾ ಇದೆ, ಅಂದರೆ ರೋಸ್ಟು ಚೆನ್ನಾಗಾಗಿದೆ, ವಾಸನೆ ಗಮ್ಮಂತ ಬರ್ತಾ ಇದೆ. ಮಾತ್ರ ಇನ್ನೂ ಸ್ವಲ್ಪ ರೋಸ್ಟ್ ಆಗಬೇಕು. ಅದೇನೆಂದರೆ ಮೆಣಸಿನ ಪುಡಿ, ಸ್ವೀಟ್ಗಳು ಆಗಲಿ ಬೇರೆ ಏನಾದರೂ ಮಾಡಬೇಕಂದ್ರೆ ಭಾಳ ಪೇಷನ್ಸ್ ಇರಬೇಕು. ಯಾಕೆ ಗೊತ್ತಾ, ಒಲೆ ಮುಂದೆ ಕಂಟಿನ್ಯೂಸ್ ಆಗಿ ನಿಂತ್ಕೋಬೇಕು. ಎರಡನೇದು, ಈ ಥರ ಒಲೆ ಮುಂದೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು. ಹೀಗೆ ಕೈ ಆಡಿಸೋದ್ರಿಂದ ನಿಮಗೆ ಕೈ ನೋವು ಬರುತ್ತೆ ಅಂತ ಬಿಟ್ಬಿಟ್ರೆ ಮೆಣಸಿನ ಪುಡಿನೂ ಗೋತಾ ಹೊಡ್ಸ್ಕೊಂಡು ಹೋಗುತ್ತೆ. ಅರ್ಥ ಆಯ್ತಾ? ಸೊ ಪೇಷನ್ಸಿಂದ ಆರಾಮಾಗಿ ಮಾಡಿ, ನೀವು ಟ್ರೈ ಮಾಡಿ ಮನೆಯಲ್ಲಿ. ಮಧುಸ್ ಕಿಚನ್ ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಖಂಡಿತ ಕೇಳ್ಬೋದು. ಈಗ ಇದು ಆಲ್ಮೋಸ್ಟು ಕೆಂಪಗಾಗಿದೆ. ಈಗ ನಾನು ಇದನ್ನು ಬೇರೆ ಪ್ಯಾನ್ಗೆ ಶಿಫ್ಟ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಜೀರಿಗೆನೂ ಅದೇ ಥರನೇ ಹುರ್ಕೋಬೇಕಾಗುತ್ತೆ ಚೆನ್ನಾಗೆ. ಈ ಜೀರಿಗೆಯಿಂದ ಬಹಳ ಉಪಯೋಗ ಇದೆ. ಇದು ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿರೋದೆ. ಇದರಲ್ಲಿ ಆಯುರ್ವೇದಿಕ್ ಅಂಶ ಇದೆ. ಹಾಗೆ ಇದರಿಂದ ಮೇನ್ ಉಪಯೋಗ ಏನು ಗೊತ್ತಾ, ಡೈಲಿ ಕನ್ಸಂಪ್ಷನ್ ಮಾಡಿದ್ರೆ ಬಹಳ ಒಳ್ಳೆಯದು ದೇಹಕ್ಕೆ. ಪಿತ್ತ ಕಮ್ಮಿ ಇರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಮ್ಮ ತಾತ, ನಮ್ಮ ಅಜ್ಜಿ ಇವರೆಲ್ಲ ಏನು ಮಾಡ್ತಾಯಿದ್ರು, ಊಟ ಆದಮೇಲೆ ಸಾಮಾನ್ಯಕ್ಕೆ ಏನೇನೋ ತಿಂದಿರ್ತೀವಿ ಹೊರಗಡೆ ಹೋಗಿ ಬಂದಾಗ, ಇಲ್ಲ ಹೋಟ್ಲಲ್ಲೆಲ್ಲ ನೀವು ಸಾಮಾನ್ಯಕ್ಕೆ ಲಾಸ್ಟಲ್ಲಿ ಸರ್ವಿಂಗ್ ಬೌಲಲ್ಲಿ ಒಂಚೂರು ಸೋಂಪು ಕೊಡ್ತಾರಲ್ವ, ಅದೇ ಥರ ಆಗಿನ ಕಾಲದಲ್ಲಿ ಹೋಟೆಲ್ ಇತ್ತು. ಬಟ್ ಈ ಥರ ಎಲ್ಲವೂ ಕೊಡ್ತಾ ಇದ್ದಿದ್ದು ನಾವು ಇವಾಗ ಏನು ಬೆನಿಫಿಟ್ಸು ಟೆಕ್ನಾಲಜಿ ಪ್ರಕಾರ ಬದುಕ್ತಾ ಇದೀವೋ ಆವಾಗ ಆ ಥರ ಪ್ರತಿಯೊಂದು ಇರ್ತಾ ಇರಲಿಲ್ಲ. ಬಟ್ ಆವಾಗಿನ ಫುಡ್ಡು ಇವಾಗ ಇರ್ತಾ ಇರಲಿಲ್ಲ. ಆ ಕಾರಣಕ್ಕೆ ನಮ್ಮ ತಾತ ಏನು ಮಾಡ್ತಾರೆ, ಅಜೀರ್ಣತೆ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬ್ಯಾಡ್ ಫ್ಯಾಟ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತಾರೆ. ಸೊ ಇವೆಲ್ಲ ಅವಾಗ ತಕ್ಷಣಕ್ಕೆ ಸರಿ ಮಾಡ್ಕೊಳ್ಳೋಕ್ಕೆ ಜೀರಿಗೆನ ಒಂಚೂರು ಬಾಯಲ್ಲಿ ಹಾಕ್ಕೋತಾರೆ. ಅಜೀರ್ಣ ಆಗಿದೆ, ಗ್ಯಾಸ್ ಆಗಿದೆ ಅಂತ ಹೇಳಿದ್ರೆ ಒಂಚೂರು ಬಾಯಲ್ಲಿ ಹಾಕ್ಕೊಂಡು ಅದ್ರದ್ದು ರಸ, ಲವಣಾಂಶನ ಚೆನ್ನಾಗಿ ಹೀರ್ಕೊಂಡು 20 ನಿಮಿಷ ಬಾಯಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಬಾಡಿಯಲ್ಲಿ ಎಂಥ ಪ್ರಾಬ್ಲಮ್ಸ್ ಇದ್ರೂ ಚೆನ್ನಾಗಿ ಕರಗಿ ಅದು ಹೊರಗೆ ಹೋಗುವಂಥದ್ದು. ಹಾಗೆ ಈಗಿನ ಈಗ ಕೊರೋನಾ ಬಂದಿರೋದ್ರಿಂದ ಜೀರಿಗೆ ಮೆಣಸು ಎಲ್ಲ ಚೆನ್ನಾಗಿ ಕುಟ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಯೋದು ಸರ್ವೇ ಸಾಮಾನ್ಯ ಆಗಿದೆ. ಎನಿವೇಸ್ ಕನ್ಸಂಪ್ಷನ್ ಇಸ್
ಜೀರಿಗೆಗೆ ಭಾಳ ಒಳ್ಳೆಯದು. ನೀವು ಕನ್ಸಂಪ್ಷನ್ ಮಾಡೋದಷ್ಟು ಒಳ್ಳೆಯದು. ಬಾಡಿಯಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ನಾವು ದಪ್ಪ ಇದ್ದೀವಿ, ಸಣ್ಣ ಆಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿರ್ತಾರೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರನ್ನ ಕುಡಿದ್ರೆ ಭಾಳ ಒಳ್ಳೆಯದು. ನಮ್ಮ ಹಾಸನದ ಕಡೆ, ನಮ್ಮ ಊರ ಕಡೆ ಎಲ್ಲ ಕಡೆನೂ ಆಲ್ಮೋಸ್ಟ್ ಆಲ್ ತುಂಬ ಜನ ಟ್ರೈ ಮಾಡ್ತಾರೆ ಇದನ್ನು. ಕಾಫಿ ಟೀ ಬದಲು ಜೀರಿಗೆ ನೀರನ್ನ ಕೊಡ್ತಾರೆ. ಓಕೆನಾ? ಸೊ ಜೀರಿಗೆ ನೀರು ಎಲ್ಲ ಮಕ್ಕಳು ಹುಟ್ಟಿದಾಗಿಂದನೇ ಅಭ್ಯಾಸ ಮಾಡಿದಷ್ಟು ಅವಕ್ಕೆ ಸ್ವಲ್ಪ ಒಂದು ಕಾಲೇಜ್ ಲೈಫ್ವರೆಗೂ ಚೆನ್ನಾಗಿ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಅವ್ರಿಗೆ ಇಮ್ಯುನಿಟಿ ಆಗಿರ್ಬೋದು, ಬಾಡಿಯಲ್ಲಿ ಎಲ್ಲದೂ ಒಂದು ಕರೆಕ್ಟಾಗಿರೋವಂಥ ಪೊಸಿಷನಲ್ಲಿ ಇರುತ್ತೆ. ಇದು ಜೀರಿಗೆಗಿರುವಂಥ ಪ್ರಭಾವ. ಓಕೆ, ಈಗ ನೋಡಿ ಜೀರಿಗೆನೂ ಕೆಂಪಗಾಗಿದೆ. ಸೊ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ರೀ. ಹಾ ವಾಟ್ ಎ ಫ್ಲೇವರ್. ಎನಿವೇಸ್, ಯೂಶಲಿ ನಾನು ನಿಮ್ಗೊಂದು ಗುಟ್ಟೇನು ಹೇಳ್ತೀನಿ ಅಂದರೆ, ಮದುವೆಗೆ ಮುಂಚೆ ನನಗೆ ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ, ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈಗ ನನಗೆ ಅಡುಗೆ ಮಾಡೋದಂದರೆ ಭಾಳ ಇಷ್ಟ. ಆ್ಯಂಡ್ ಏನಾದರೂ ಒಂದು ಹೊಸದು ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನನಗೆ ಯಾರು ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಭಾಳ ಟೈಮ್ ಕಮ್ಮಿ ಇರೋದ್ರಿಂದ ವಿಡಿಯೋಸು ನಾನು ತುಂಬ ಕಮ್ಮಿ ತೆಗಿಯೋದು ಅಷ್ಟೇ. ಬಟ್ ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ, ಹಾಗಾಗಿ ಇನ್ಮೇಲಿಂದ ವೀಡಿಯೋಸ್ನ ಚೆನ್ನಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ಇದು ಕೆಂಪಗಾಗಿದೆ, ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ. ಆಲ್ ರೈಟ್, ಈಗ ಇದನ್ನು ಕೂಡ ಪ್ಯಾನ್ಗೆ ಶಿಫ್ಟ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ಪದಾರ್ಥ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಯಾವ ಪದಾರ್ಥನೂ ದಯವಿಟ್ಟು ಸೀದಿಸ್ಕೋಬೇಡಿ. ಸೀದಿಸ್ಕೊಂಡಷ್ಟು ಅದರದ್ದು ಅಂಶ ಏನಿದೆ ಮತ್ತು ಅದ್ರ ಫ್ಲೇವರ್ ಏನು ಕೊಡುತ್ತೆ ಅದು ಕಂಪ್ಲೀಟಾಗಿ ಹೋಗ್ಬಿಡತ್ತೆ. ಸೊ ಇವೆಲ್ಲ ಮೇಯ್ನ್ ಇಂಗ್ರೀಡಿಯೆಂಟ್ಸ್. ಜೀರಿಗೆ, ಮೆಣಸು, ಕೊತ್ತಂಬರಿ ಬೀಜ ಇವೆಲ್ಲ ಭಾಳ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸೀದಿಸ್ಕೋಬಾರ್ದು. ಈಗ ಮೆಣಸು ಹಾಕಿದ್ದೀನಿ. ಮೆಣಸು ಕೂಡ ಭಾಳ ಒಳ್ಳೆಯದು. ನಮ್ಮ ಕಡೆ ಅಂದರೆ ಇದು ಸಾಮಾನ್ಯ ಉಡುಪಿ ಕಡೆ ಎಲ್ಲ ಬೇರೆ ಥರ ಮೆಣಸು ಸಿಗುತ್ತೆ. ಆ ಮೆಣಸು ಇದು 4 ಮೆಣಸಿಗೆ ಅದು 1 ಮೆಣಸು ಸಮಾನ ಅಂತಾರೆ. ಅಷ್ಟು ಖಾರ ಇರುತ್ತೆ, ಭಾಳ ಒಳ್ಳೆಯದು ಮೆಣಸು. ನಾನಂತೂ ಸಿಕ್ಕಾಪಟ್ಟೆ ಮೆಣಸು ತಿಂತಿದ್ದೆ ಮುಂಚೆ. ಈಗೀಗ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಆಹಾರ ರೀತಿಯಲ್ಲಿ ಸೇವಿಸ್ಕೊತಿದ್ದೀನಿ. ಸೊ ಇದನ್ನು ಅಷ್ಟೇ ಬ್ರೌನಿಗೆ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಚಿಟ್ ಪಟ್ ಅಂತ ಸೌಂಡ್ ಬರುತ್ತೆ. ಹಂಗೆ ಬಂದರೆ ಅದು ಆಲ್ಮೋಸ್ಟ್ ಆಗ್ತಾ ಇದೆ ಅಂತ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಮೇಲಕ್ಕೆ ವಾಪಸ್ ಎಗರುತ್ತೆ. ಅದಕ್ಕೋಸ್ಕರ ನಾವು ಹುಷಾರಾಗಿ ಮಾಡಬೇಕು. ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಮೆಣಸನ್ನ ತಕ್ಕೊಂಬಿಡೋಣ. ನೋಡಿ, ಈ ಥರ ಚೇಂಜ್ ಆಗಿದೆ. ಸೊ ಮುಂದಿನ ಇಂಗ್ರೀಡಿಯೆಂಟ್ ಏನು? ಮೆಂತ್ಯ. ಸೊ ಈಗ ಮೆಂತ್ಯನ ಹಾಕ್ಕೊತಾ ಇದ್ದೀನಿ. ಸೊ ಈಗ ಮೆಂತ್ಯನೂ ಅಷ್ಟೇ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ಬಾಡಿಗೆ ಭಾಳ ತಂಪು. ಮೆಂತ್ಯ ನೀವು ಆ್ಯಕ್ಚುಲಿ ಇದನ್ನ ಮೆಂತ್ಯ ಪುಡಿ ಅಂತಾರೆ. ಮೆಂತ್ಯದ ಪುಡಿನ ನೀವು ಮನೆಯಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಯಾವಾಗಲಾದರೂ ಫ್ರೀ ಇದ್ದಾಗ ಒಂದ್ಸತಿ ಬರೀ ಮೆಂತ್ಯದ್ದು
ತಂಬುಳಿ ಮಾಡ್ತಾರೆ, ಕೆಲವೊಬ್ಬರು ಮೆಂತ್ಯದ ಪುಡಿ ಅಂತಲೇ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ನಾನು ಮಾಡಿ ಇಟ್ಟಿರ್ತೀನಿ. ಸಾಮಾನ್ಯಕ್ಕೆ ನಮ್ಮ ಮನೇಲಿ ಇರುತ್ತೆ ಕರಿಬೇವಿನ ಪುಡಿ, ಮೆಂತ್ಯದ ಪುಡಿ ಇವೆಲ್ಲ ಇರುತ್ತೆ. ಮಧ್ಯಾಹ್ನ ಊಟದ ಟೈಮಲ್ಲಿ ಮೊದಲನೇ ಅನ್ನಕ್ಕೆ ಒಂಚೂರು ಆ ಪುಡಿನ ಒಂಚೂರು ಎಣ್ಣೆನ ಹಾಕಿ ಕಲಿಸ್ಕೊಂಡು ಅದನ್ನು ತಿಂದ್ಬಿಟ್ರೆ ಬಾಡಿಯಲ್ಲಿ ಎಂಥದ್ದಾದರೂ ಹೀಟ್ ಇದ್ದರೆ ಇಲ್ಲ ಅಂದರೆ ಅಜೀರ್ಣತೆ ಇದ್ದರೆ ಇದು ಕೂಡ ಅದರಲ್ಲಿ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಭಾಳ ಒಳ್ಳೆಯದು ಮತ್ತು ತಂಪು ಕೂಡ. ಎಷ್ಟೊಂದು ಜನ ಏನೂ ತಿಂದೇ ಇದ್ರೂ ಹೀಟ್ ಆಗುತ್ತೆ. ಯಾಕೆ ಅಂತಂದರೆ ಟ್ರಾವೆಲಿಂಗ್ ತುಂಬ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಆಫೀಸಲ್ಲಿ ಕಂಟಿನ್ಯೂಸ್ ಆಗಿ ಕೂತಿರ್ತಾರೆ. ಆವಾಗ ಕಂಟಿನ್ಯೂಸ್ ಆಗಿ ಕೂತಿದ್ರು ಒಂದೊಂದ್ಸತಿ ಹೀಟ್ ಆಗುತ್ತೆ. ಅದು ಹೇಗೆ ಅಂದರೆ ಅದು ಕೂತ್ಕೊಳ್ಳೋ ಚೇರ್ ಅಥವಾ ಸೋಫಾಯಿಂದ ಕೂಡ ಆಗುತ್ತೆ. ಸ್ಪಾಂಜ್ ಯೂಸ್ ಮಾಡೋದಕ್ಕಿಂತ ಹತ್ತಿ ಯೂಸ್ ಮಾಡೋದು ಒಳ್ಳೆಯದು ಅಂತಾರಲ್ಲ, ಆ ಥರ. ಸೊ ಕೆಂಪಾಗಿದೆ ನೋಡಿ, ಬ್ರೌನ್ ಆಗಿದೆ, ಇನ್ನೊಂದು ಚೂರು ಆಗಬೇಕು. ಲೆಟ್ ಮೀ ಫ್ರೈ. ಸೊ ಆ್ಯಕ್ಚುಲಿ ನಾನು ಭಾಳ ಡಿಶಸ್ನ ಟ್ರೈ ಮಾಡಿ ನಿಮಗೆ ವಿಡಿಯೋ ಸಮೇತ ಹಾಕಬೇಕು ಯೂಟ್ಯೂಬಲ್ಲಿ ಅಂತ ದೊಡ್ಡ ಲಿಸ್ಟೇ ರೆಡಿ ಮಾಡಿಕೊಂಡೆ. ಸೊ ಫ್ಯೂಚರಲ್ಲಿ ನಿಮಗೆ ಭಾಳಷ್ಟು ಸರ್ಪ್ರೈಸ್ ಮುಖಾಂತರ ನಾನು ವಿಡಿಯೋಸ್ನ ಮಾಡ್ತೀನಿ. ಓಕೆ, ಸೊ ಇವಾಗ ಮೆಂತ್ಯ ಕೂಡ ಆಗಿದೆ, ಚಿಟಪಟ ಆಗ್ತಾ ಇದೆ. ಆ್ಯಂಡ್ ಮೆಂತ್ಯ ಚೆನ್ನಾಗಿ ಫ್ರೈ ಆಗಿದ್ದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ರೀ, ಗಮ್ಮನತ್ತೆ. ಇಡೀ ಮನೆಯೆಲ್ಲ ಆವರಿಸ್ಕೊಳತ್ತೆ, ಅಷ್ಟು ಒಳ್ಳೆ ಫ್ಲೇವರ್ ಇದು ಮೆಂತ್ಯದ್ದು. ಆಹಾ, ಇದು ಮೂಗಿಗೆ ಹೋಗ್ತಾ ಇದ್ರೆ ವಾಸನೆ, ಇದು ಫ್ಲೇವರೇ ಗಮ್ಮಂತ ಸಕ್ಕದಾಗಿದೆ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಾಗಿದೆ, ಹಾಕೋತಾ ಇದ್ದೀನಿ. ತೆಗೆದುಬಿಡ್ತೀನಿ. ಸಾಸಿವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆದರೆ ಅದಷ್ಟಕ್ಕದೇ ಚಿಟಪಟ ಅನ್ನತ್ತೆ. ಸಾಸಿವೆ ನಿಮಗೆ ಗೊತ್ತೇ ಇದೆ, ಆ್ಯಸ್ ಯೂಶುವಲ್ ಅಡುಗೆನಲ್ಲಿ ಚೆನ್ನಾಗಿ ಬಳಸ್ತೀರಾ. ಒಗ್ಗರಣೆಗೆ ಎಲ್ಲದಕ್ಕೂ ಸಾಸಿವೆ ಬೇಕೇ ಬೇಕು. ಹಾಗಾಗಿ ಸೌತ್ ಇಂಡಿಯಾನಲ್ಲಿ ಸಾಸಿವೆ ಭಾಳ ಚೆನ್ನಾಗಿ ಉಪಯೋಗಿಸ್ತೀವಿ. ಓಕೆ, ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಯಾವುದೇ ಪದಾರ್ಥ ನೀವು ಡ್ರೈ ರೋಸ್ಟ್ ಮಾಡಿಕೊಂಡ್ರು ಅದರಲ್ಲಿರುವಂಥ ಹಸಿ ಅಂಶ ಏನಿದೆ, ಒಣ ಅಂಶ ಏನಿದೆ, ಅದು ಕ್ಲೀನಾಗಿ ಹೋಗಿ ಡ್ರೈ ಆಗುತ್ತೆ. ತೇವಾಂಶ ಹೋಗಿ ಡ್ರೈ ಆಗುತ್ತೆ. ಇದು ನೋಡಿ, ಈಗ ಸಾಸಿವೆ ಆಗಿದೆ, ಬೇಗ ಆಗೋಗುತ್ತೆ. ಇವೆಲ್ಲ ಸಾಸಿವೆ ಮೆಂತ್ಯ ಇವೆಲ್ಲ ಚಿಟಪಟ ಅಂತ ಇರುತ್ತೆ. ಈ ಥರ. ಸೊ ಈಗ ಇದನ್ನು ನಾನು ತಕ್ಕೊಂಡ್ಬಿಡ್ತೀನಿ. ಸೊ ಈಗ ಸಾಸಿವೆ ಆಯಿತು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದೆ, ಏನಪ್ಪ ಇದು ಅಂತ ಇದ್ದೀರಾ? ಕರಿಬೇವು ಚೆನ್ನಾಗಿ ಹುರ್ಕೊಳ್ಳಿ. ಇದರಲ್ಲಿ ಸಾಮಾನ್ಯಕ್ಕೆ ಎಷ್ಟೊಂದು ಜನ ಫ್ರಿಜ್ಜಲ್ಲಿ ಇಟ್ಟಿರ್ತೀರ, ಬೇಕಾದಾಗ ಯೂಸ್ ಮಾಡ್ಕೋತೀವಿ. ಕೆಲವರು ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೋತಾರೆ. ಇದರಲ್ಲಿ ಆ್ಯಕ್ಚುಲಿ ಸ್ವಲ್ಪ ತೇವಾಂಶ ಇದ್ದೇ ಇರುತ್ತೆ. ಸೊ ಹಾಗಾಗಿ ಖಂಡಿತ ಇದನ್ನು ಗರಿಗರಿ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಗರಿಯಾಗಿ ಪುಡಿ ಆಗಬೇಕು. ತೋರಿಸ್ತೀನಿ ಹೇಗೆ ಅಂತ. ಅಷ್ಟಿದು ರೋಸ್ಟ್ ಆಗಲಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ, ಎಣ್ಣೆನೇ ಹಾಕಿಲ್ಲ ರೀ, ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಎನಿವೇಸ್, ಯಾವುದೇ ಕಾರಣಕ್ಕೂ ಯಾವ ಎಲೆನಲ್ಲೂ ತೇವಾಂಶ ಇರಬಾರ್ದು. ಇದು ಕೂಡ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್. ಓಕೆ, ಸೊ ಹಾಗಾಗಿ
ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಕೈ ಆಡಿಸ್ತಾ ಇದ್ರೆ ಆಗುತ್ತೆ. ಇದು ತೇವಾಂಶ ಹೋಗೋದು ಸ್ವಲ್ಪ ಲೇಟು, ಬಟ್ ಆದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿ ತನಕ ನೀವು ರೋಸ್ಟ್ ಮಾಡಲೇಬೇಕು. ಅಲ್ಲಿ ತನಕ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಓಕೆ, ಈಗ ರೋಸ್ಟ್ ಆಗ್ತಾ ಇದೆ ಸ್ವಲ್ಪನೇ. ಕರಿಬೇವಿಂದ ಉಪಯೋಗಗಳು ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು 4ರಿಂದ 5 ಎಸಳು ಚೆನ್ನಾಗಿ ಅಗದು ತಿನ್ನಬೇಕು. ಅಗದು ತಿಂದು ಆಮೇಲೆ 1 ಲೋಟ ಬಿಸಿ ನೀರಾಗ್ಬೋದು, ನಿಮ್ಮ ಅನುಕೂಲ. ಅದು ನೀವೇನು ಹ್ಯಾಬಿಟ್ಸ್ ಇಟ್ಕೊಂಡಿರ್ತೀರ, ಲೈಕ್ ಲೆಮನ್ ಜ್ಯೂಸ್ ಅಥವಾ ವಾಟ್ ಎವರ್, ಗ್ರೀನ್ ಟೀ ನೀವೇನು ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ಖಂಡಿತ ಅದನ್ನು ಮಾಡ್ಕೋಬೋದು. ಇದರಿಂದ ಕಣ್ಣಿಗೂ ಒಳ್ಳೆಯದು, ಬೆಲಿ ಫ್ಯಾಟ್ ಕಮ್ಮಿ ಆಗುತ್ತೆ. ಸೊ ಇದನ್ನು ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಮೆಂತ್ಯದ ಪುಡಿ ಥರ ಕರಿಬೇವಿನ ಪುಡಿನ ಮೊದಲನೇ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾರೆ. ಆ ಥರನೂ ಮಾಡಿಟ್ಕೋಬೋದು ಕರಿಬೇವಿನ ಪುಡಿ ಅಂತ. ಮತ್ತು ಸಾಮಾನ್ಯಕ್ಕೆ ಮಾಮೂಲಿ ಕೆಂಪು ಚಟ್ನಿ, ಈರುಳ್ಳಿ ಚಟ್ನಿ ಇವೆಲ್ಲ ಮಾಡಿ ಬೇಸರ ಆಗಿದ್ದರೆ ಒಮ್ಮೆ ಕಡಲೆಬೇಳೆ ಚಟ್ನಿನೂ ಟ್ರೈ ಮಾಡಿ. ಕರಿಬೇವಿನ ಚಟ್ನಿನೂ ಟ್ರೈ ಮಾಡಿ. ಭಾಳ ಒಳ್ಳೆಯದು, ಸಕ್ಕದ ಇರುತ್ತೆ ಟೇಸ್ಟು. ಅದು ಕರಿಬೇವಿನ ಸೊಪ್ಪಿಂದು ಅಂತ ನಿಮಗೆ ಗೊತ್ತೇ ಆಗಲ್ಲ. ಸಾಮಾನ್ಯ ಅಡುಗೆ ಬಗ್ಗೆ ಚೆನ್ನಾಗಿ ಐಡಿಯಾ ಇರೋರಿಗೆ ಕಂಡುಹಿಡಿಬೋದೇನೋ, ಆ ಫ್ಲೇವರ್ ಗೊತ್ತಾಗುತ್ತೆ. ಬಟ್ ಗಂಧ ಗೊತ್ತಿಲ್ಲದೆ ಇರೋರಿಗೆ ಇದನ್ನು ಮಾಡಿ ಬಡಿಸಿ. ಮಕ್ಕಳು ಎಷ್ಟೊಂದು ಜನ, ಕೆಲವರೆಲ್ಲ ತಿನ್ನೋ ತಟ್ಟೆಯಲ್ಲಿ ನಾನು ನೋಡಿರ್ತೀನಿ, ಎತ್ತಿ ಪಕ್ಕಕ್ಕೆ ಇಡ್ತಾರೆ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ. ಓಕೆ, ಸೊ ಅದೇ ಥರ ಕೊತ್ತಂಬರಿ ಇದನ್ನು ನೀವು ಕಟ್ ಮಾಡಿ ಹಾಕ್ತಾರೆ ಕೆಲವರು ರುಬ್ಬಿಟ್ಟು ಹಾಕ್ಬಿಡ್ತಾರೆ. ಆ ಥರ ನೀವು ಒಂದು ಚಟ್ನಿ ಥರ ಒಂದು ವಾರಕ್ಕೆ ಒಂದ್ಸತಿ ಕರಿಬೇವು ಯಾವುದಾನ ಒಂದು ರೀತಿಯಲ್ಲಿ, ದಿನಕ್ಕೊಂದ್ಸತಿ, ವಾರಕ್ಕೊಂದ್ಸತಿ ಅಲ್ಲ ದಿನಕ್ಕೊಂದ್ಸತಿ ಯಾವುದಾನ ಒಂದು ರೀತಿಯಲ್ಲಿ ಸೇವನೆ ಆಗಬೇಕು ಕರಿಬೇವು. ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಈ ಥರ ಕ್ರಿಸ್ಪಿ ಆಗಬೇಕು, ಪುಡಿ ಆಗಬೇಕು. ಈ ಥರ ಗಮ್ಮಂತ ಫ್ಲೇವರ್ ಬರ್ತದೆ ಕರಿಬೇವು ಹುರಿದಿರೋದಕ್ಕೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹುರಿದಾಗಿದೆ. ಸೊ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಅಂದರೆ, ಆ್ಯಕ್ಚುಲಿ ಇದು ಸಾಸಿವೆ ಜೊತೆನೇ ಒಂಚೂರು ಅರಿಶಿನ ಹಾಕ್ಕೊಂಡು ಹುರ್ಕೋಬೇಕಾಗಿತ್ತು. ನಾನು ಮರ್ತುಬಿಟ್ಟೆ. ಉಗುರು ಬೆಚ್ಚಗೆ ಒಂಚೂರು ಒಂದು 5 ನಿಮಿಷ 2 ಸೆಕೆಂಡ್ ಹುರ್ಕೊಳ್ಳಿ. 2-3 ಸೆಕೆಂಡು ಚೆನ್ನಾಗಿ ಹುರ್ಕೊಳ್ಳಿ ಅಷ್ಟೇ. ಇದು ಅಷ್ಟೇ, ಇಂಗೂ ಅಷ್ಟೇ. ಸ್ವಲ್ಪ ಹಸಿ ಫ್ಲೇವರ್ ಸ್ಮೆಲ್ ಏನಿದೆ ಅದು ಹೋಗಕ್ಕಷ್ಟೇ. ಕೆಲವರು ಹಾಗೆ ಮಿಕ್ಸಿಗೆ ಡೈರೆಕ್ಟಾಗಿ ಇಂಗೂ ಅರಿಶಿನ ಹಾಗೆ ಹಾಕೋತಾರೆ. ಬಟ್ ನಾನು ಒಂದು ಸ್ವಲ್ಪ ಹುರಿದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ತೆಗೆದು ಬಿಡ್ಬೋದು. ಓಕೆ, ಸ್ವಲ್ಪ ಅರಿಶಿನ ಹುರ್ಕೊಂಡಿದೆ, ತೊಂದರೆ ಇಲ್ಲ. ಇದರಲ್ಲೇ ನೀವು ನೆಕ್ಸ್ಟು ಇಂಗು ಏನಿದೆ ಅದನ್ನು ಜಸ್ಟು ಹಿಂಗೆ ಹುರ್ಕೋಬೇಕು.
ಈಗ ಹಿಂಗು ಹಾಕ್ಕೋತಾ ಇದ್ದೀನಿ. ಇಷ್ಟು ಹಿಂಗು ಸಾಕಾಗುತ್ತೆ. ಇಷ್ಟನ್ನು ಹೀಗೆ ಹುರ್ಕೊಳ್ಳಿ. ಇದು ಅಷ್ಟೇ, ಹುರಿದಷ್ಟು ಗಮ್ಮಂತ ಫ್ಲೇವರ್ ಬರುತ್ತೆ. ಸ್ವಲ್ಪ ಅರಿಶಿನ ಮಿಕ್ಸ್ ಆಗಿರೋದ್ರಿಂದ ನಿಮಗೆ ಬೇರೆ ಥರ ಕಲರ್ ಕಾಣುತ್ತೆ. ನೋ ಪ್ರಾಬ್ಲಮ್, ಬಟ್ ಫ್ಲೇವರ್ ಗೊತ್ತಾಗತ್ತೆ ನಿಮಗೆ. ಇದು ಅಷ್ಟೇ, ಸುಮ್ಮನೆ ಬೆಚ್ಚಿಗೆ ಮಾಡ್ಕೊಳ್ಳೋದಷ್ಟೇ ಇವೆಲ್ಲನೂ. ಹೀಗಾಗಿದೆ. ಇದನ್ನು ತೆಗಿತೀನಿ ನೋಡಿ, ಈ ಥರ. ಓಕೆ, ಇದನ್ನು ತೆಗೆದುಬಿಡ್ತೀನಿ ಕಂಪ್ಲೀಟಾಗಿ. ಸೊ ಈ ಥರ ಎಲ್ಲ ಹುರಿದಿದ್ದನ್ನು ಒಂದು ಕಡೆ ಹಾಕ್ಕೊಳ್ಳಿ. ಸೊ ಇದಾದ ನಂತರ ಲಾಸ್ಟಲ್ಲಿ ಬ್ಯಾಡ್ಗಿನ ಹುರ್ಕೋಬೇಕು. ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲೆಗೆ. ಸೊ ಏನಕ್ಕೆ ಎಣ್ಣೆ ಹಾಕ್ಕೊತೀನಿ, ಇದನ್ನು ಮಾತ್ರ ಡ್ರೈ ರೋಸ್ಟ್ ಮಾಡಲ್ಲ, ಅಂದರೆ ಘಾಟ್ ಸಿಕ್ಕಾಪಟ್ಟೆ ಬರುತ್ತೆ. ಸೊ ನಾನು ಫಸ್ಟು ಗುಂಟೂರು ಕಾಯಿನ ಹುರ್ಕೊತೀನಿ, ಆಮೇಲೆ ಬ್ಯಾಡ್ಗಿನ ಹುರ್ಕೋತೀನಿ. ಸೊ ಕಾವು ನೋಡ್ಕೊಂಡು ಇಟ್ಕೊಳ್ಳಿ, ಸಿಕ್ಕಾಪಟ್ಟೆ ಘಾಟ್ ಆಗುತ್ತೆ. ಎಣ್ಣೆ ಹಾಕೋದ್ರಿಂದ ಘಾಟು ಕಮ್ಮಿ ಬರುತ್ತೆ, ಅದು ಒಂದು ಅಡ್ವಾಂಟೇಜ್ ನನಗೆ. ಬಟ್ ಹುರಿತಿರ್ಬೇಕಾದ್ರೆ ಸಾಮಾನ್ಯಕ್ಕೆ ಮೆಣಸಿನ ಪುಡಿ ಇವೆಲ್ಲ ಹುರಿಬೇಕಾದ್ರೆ ಹುಷಾರಾಗಿ ಹುರಿರಿ. ಒಂದು ಎರಡನೇದು, ಯಾರನ್ನ ಮನೇಲಿ ದೊಡ್ಡವರಿದ್ದರೆ ಸ್ವಲ್ಪ ಅವರನ್ನು ದೂರ ಇಡಿ ಇದರಿಂದ, ಇಲ್ಲ ಮಕ್ಕಳಿದ್ರೆ ಅವರನ್ನು ದೂರ ಇಡಿ, ಸಿಕ್ಕಾಪಟ್ಟೆ ಸೀನ್ ಬರುತ್ತೆ ಅದಕ್ಕೋಸ್ಕರ. ಸೊ ಫಸ್ಟ್ ನಾನು ಗುಂಟೂರು ಚಿಲ್ಲಿ ಏನಿದೆ ಅದನ್ನು ಹುರ್ಕೋತಾ ಇದ್ದೀನಿ. ಈಗ ಇದು ಅಷ್ಟೇ ಚೆನ್ನಾಗಿ ಕೆಂಪಗಾಗಬೇಕು ನೋಡಿ. ಬೀಜ ಏನಿದೆ ಎಲ್ಲ ಕೆಂಪಗಾಗತ್ತೆ. ಇದು ಆ್ಯಕ್ಚುಲಿ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ. ನಾನು ನಮ್ಮ ಮನೇಲಿ ಆ್ಯಕ್ಚುಲಿ ಹಸಿಮೆಣಸಿನ್ಕಾಯಿ ಮತ್ತು ಖಾರ ಮದುವೆಗೆ ಮುಂಚೆ ಸಿಕ್ಕಾಪಟ್ಟೆ ತಿಂತಾಯಿದ್ದೆ. ಮದುವೆ ಆದಮೇಲೂ ತಿಂತಿದ್ದೆ, ಇತ್ತೀಚೆಗೆ ಏನೋ ಗೊತ್ತಿಲ್ಲ ಸ್ವಲ್ಪ ಖಾರ ಬಳಕೆ ಕಮ್ಮಿ ಮಾಡಿದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹೆಚ್ಚಿಗೆ ಉಪಯೋಗಿಸ್ತೀನಿ ಖಾರಕ್ಕೆ, ಅಂದರೆ ಹಸಿಮೆಣ್ಸಿನ್ಕಾಯಿ ಇಲ್ಲ. ಸಿನ್ಸ್ ಗ್ಯಾಸ್ಟ್ರಿಕ್ಕು ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದೆಲ್ಲ ಅಲ್ಲೇ ಕ್ಲೋಸ್ ಆಗಿಬಿಡಲಿ, ಲೆಟ್ ಇಟ್ ನಾಟ್ ಕಮ್ ಟು ಮೈ ಬಾಡಿ ಅಂತ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಆಲ್ಮೋಸ್ಟು. ಸೊ ಅದೇ ಥರನೇ ಸೀದಿಸ್ಕೋಬೇಡಿ, ಯಾವುದನ್ನು ಸೀದಿಸ್ಕೊಳ್ತೀರ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾಗಿದೆ. ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಮೆಣಸಿನ್ಕಾಯಿದು ಸ್ವಲ್ಪ ಲೈಟಾಗೆ ಘಾಟ್ ಬರುತ್ತೆ, ಆಗ ತೆಗೆದುಬಿಡ್ಬೋದು. ಈಗ ನೆಕ್ಸ್ಟು ಬ್ಯಾಡ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೂ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು, ಸೊ ದಟ್ ಇದಾಗಿದೆ. ಇದು ಸ್ವಲ್ಪ ಘಾಟ್ ಹೆಚ್ಚಿಗೆನೇ ಬರುತ್ತೆ, ನೋಡ್ಕೊಳ್ಳಿ. ಹುರಿಬೇಕಾದ್ರೆ ಸ್ವಲ್ಪ ಹುಷಾರು. ಇದು ಅಷ್ಟೇ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಚೆನ್ನಾಗಿ.
ಒಂದ್ಸತಿ ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ತೆಗೆದಿಟ್ಕೊತೀರಾ ಎಲ್ಲ ಒಂದ್ಸತಿ ತೊಟ್ಟೆಲ್ಲ ಬಿಡಿಸಿ ಕ್ಲೀನಾಗಿ ಇಟ್ಕೊಳ್ಳಿ. ಬಿಡಿಸಿಟ್ಕೊಂಡ ನಂತರ ಒಳಗಡೆ ಎಲ್ಲ ಚೆನ್ನಾಗಿದೆಯಾ ಅಂತ ಒಳ್ಳೆ ಕಂಡೀಷನಲ್ಲಿರೋ ಮೆಣಸಿನ್ಕಾಯಿನ ನೋಡಿ ತೊಗೊಳ್ಳಿ. ಬಿಕಾಸ್ ತುಂಬ ದಿವಸ ಹಳೇ ಮೆಣಸಿನ್ಕಾಯಿಗಳಾದ್ರೂ ಒಳಗಡೆ ಬೂಸ್ಟ್ ಹಿಡ್ದಿರೋಂಥ ಸಾಧ್ಯತೆ ಇರುತ್ತೆ. ನೋಡೋಕ್ಕೆ ಧೂಳು ಥರನೇ ಕಾಣುತ್ತೆ, ಅದು ಬೇರೆ, ಬೂಸ್ಟ್ ಹಿಡಿಯೋವಂಥದ್ದೇ ಬೇರೆ, ಹಸಿರಾಗಿರುತ್ತೆ. ಸೊ ನೋಡಿಕೊಂಡು ಚೆನ್ನಾಗಿರೋ ಮೆಣಸಿನ್ಕಾಯಿನ ತೊಗೊಳ್ಳಿ. ಬ್ಯಾಡಗಿ ಮತ್ತು ಗುಂಟೂರು ಭಾಳ ಇಂಪಾರ್ಟೆಂಟು, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಅದು, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಆಗಿದೆ, ಇದು ಒಂಚೂರು ಆಗಿಬಿಟ್ರೆ ಇದು ಕೂಡ ರೆಡಿ ಇರುತ್ತೆ. ನೋಡಿ ಈ ಥರ ಆಗಬೇಕು, ಇದಾಗಿದೆಯಲ್ಲ ಈ ಥರ ಆಗಬೇಕು ಆಲ್ಮೋಸ್ಟು. ಈಗ ನನಗೆ ಘಾಟ್ ಬರ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಈಗ ಬಾಂಡ್ಲಿ ಚೆನ್ನಾಗಿ ಕಾದಿರೋದ್ರಿಂದ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ 1 ನಿಮಿಷ ಹುರ್ಕೋತೀನಿ. ಕೆಂಪಗಾಗಿದೆ ನೋಡಿ, ಸೀಡ್ಸ್ ಎಲ್ಲ ಕೆಂಪಗಾಗಿದೆಯಲ್ಲ, ಸೊ ಈ ಥರ ಕೆಂಪಗಾಗಬೇಕು. ಓಕೆ, ಇದಿಷ್ಟನ್ನ ತೆಗೆದು ನಾನು ಶಿಫ್ಟ್ ಮಾಡ್ಕೋತೀನಿ. ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ಹುರಿದಿರೋದು ರೆಡಿ ಇದೆ. ಸೊ ಈಗ ನೆಕ್ಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲೇ ಇದೆ. ಓಕೆ, ಸೊ ಇದು ಆರಬೇಕು. ಆರಿದ ನಂತರ ಚೆನ್ನಾಗಿ ಆರಿದ ಮೇಲೇ ನಾನು ಮಿಕ್ಸಿಗೆ ಹಾಕ್ಕೊಳಕ್ಕಾಗುತ್ತೆ. ತೀರಾ ಬಿಸಿಯಾಗಿದ್ದಾಗ ನಾನು ಹಾಕ್ಕೊಳಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಹೋಗಲಿ, ಆರಿದ ನಂತರ ನಾನು ಮಿಕ್ಸಿಗೆ ಹಾಕ್ಕೋತೀನಿ, ಹಾಕಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದನ್ನು ನಾನು ಆರಕ್ಕೆ ಬಿಟ್ಟಿದ್ದೆ ಆವಾಗಲೇ. ಸೊ ಈಗ ಇದು ಕಂಪ್ಲೀಟಾಗಿ ಆರಿದೆ. ಈಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸೊ ಏನು ಮಿಕ್ಸಿಗೆ ಹಾಕ್ಕೋಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ಮಿಕ್ಸಿಗೆ ಹಾಕ್ಕೋಬೇಕು ಅಂತಂದರೆ ಮಿಕ್ಸಿ ಜಾರ್ ಒದ್ದೇ ಇರಬಾರ್ದು. ಕ್ವಾಂಟಿಟಿ ನಾನು ಈಗ ಒಂದು 15-20 ದಿವಸಕ್ಕೆ ಆಗೋಷ್ಟು ಮಾತ್ರ ಮಾಡಿರೋದ್ರಿಂದ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ದಿವಸಕ್ಕೆ ಹಾಕ್ಕೊಳ್ಬೇಕು, ಸುಮಾರು ಒಂದು 2 ತಿಂಗಳು 3 ತಿಂಗಳು ಬಂದುಬಿಡಲಿ ಒಂದೇ ಸತಿ ಅನ್ನೋದಾದರೆ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ, ಜಾಸ್ತಿ ಮಾಡ್ಕೊಳ್ಳಿ. ಆಗ ನೀವು ಅಕ್ಕಿದು ಮಿಲ್ಗೆ ಹಾಕ್ಸಿದ್ರೆ ಇನ್ನೂ ನೈಸ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಬೋದು. ಸೊ ಇದು ನಿಮ್ಮ ಆಪ್ಷನ್ನು, ನಾನು ಹೇಳ್ತಾ ಇದ್ದೀನಿ ಮುಂಚೆನೇ. ಈಗ ನಾನು ಮೀಡಿಯಮ್ ಸೈಜ್ ಜಾರ್ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಯಾಕೆ ಇದು ಸಣ್ಣ ಜಾರೇ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕ್ಲೀನಾಗೆ ಪೌಡರ್ ಆಗುತ್ತೆ ಅಂತ. ದೊಡ್ಡ ಜಾರಲ್ಲಿ ಕೆಲವೊಂದು ಪೌಡರ್ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗೆ ಪುಡಿ ಮಾಡ್ಕೊಬೇಕು. ಫೈನ್ ಪೌಡರ್ ಅಂದರೆ ಗೊತ್ತಲ್ವಾ, ನೆನಪಿರಲಿ, ನಾವು ಮಾಡ್ಕೋತಾ ಇರೋದು ಪೌಡರು. ಯಾವುದೇ ಕಾರಣಕ್ಕೂ ನೀರನ್ನ ಮಿಕ್ಸ್ ಮಾಡಬಾರ್ದು. ಓಕೆ, ಇದೀಗ ಆಗಿದೆ, ಪೌಡ್ರ್ ಆಗಿದೆ. ಬಟ್ ಏನಂದರೆ ಇನ್ನೊಂದು ಚೂರು ನೈಸಾಗಿ ಆಗಬೇಕು. ಫೈನ್ ಪೌಡರ್ ಏನೋ ಆಗಿದೆ, ಇನ್ನೊಂದು ಚೂರು ಆಗಲಿ ಅಂತ ನಾನು ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಗಮ್ಮಂತ ವಾಸನೆ ಬರ್ತಾಯಿದೆ. ಓಕೆ, ಇನ್ನೊಂದು ಸತಿ ಹಾಕ್ಕೊಂಡ್ಬಿಡ್ತೀನಿ. ಸೊ ಈಗ ಆಗಿದೆ, ಚೆಕ್ ಮಾಡೋಣ. ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ.
ಪೌಡರು ಅಷ್ಟೇ ನೈಸಾಗಿದೆ, ಸಾಫ್ಟ್ ಆಗಿದೆ. ಈ ಥರ ಫೈನ್ ಪೌಡರ್ ಆಗಿಬಿಟ್ರೆ ನಿಮಗೆ ಸುಲಭ. ಓಕೆ, ಇದನ್ನು ನಾನು ಬಗ್ಗಿಸ್ಕೊಂಡು ಉಳಿದಿರೋ ಅಂಥದ್ದನ್ನು ಹಾಕ್ಕೋತೀನಿ ಇದೇ ಥರ. ಓಕೆ ನೋಡಿ, ಈ ಥರ ಪೌಡ್ರ್ ಕ್ಲೀನಾಗಿ ಆಗಬೇಕು. ಈ ಥರ ಆದರೆ ಇದು ರೆಡಿ ಇದೆ ಅಂತ. ಸೊ ಈಗ ಇದೇ ಥರ ಉಳಿದಿರೋ ಅಂಥ ಎಲ್ಲ ಮಿಶ್ರಣನೂ ನಾನು ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಫೈನ್ ಪೌಡರ್ ಅಂದರೆ ನೋಡಿ ಇಷ್ಟು ನೈಸಾಗಿ ಹಾಕಿರಬೇಕು, ಇಲ್ಲ ಇದಕ್ಕಿನ್ನ ನೈಸಾಗಿ ಹಾಕೋಕ್ಕಾಗಲ್ಲ, ಸಾಮಾನ್ಯ ಇಷ್ಟೇ ಬರುತ್ತೆ. ಸೊ ಈಗೆಲ್ಲ ಪೌಡರ್ನು ಈ ಥರ ಎಲ್ಲ ಇದನ್ನು ಇಂಗ್ರೀಡಿಯೆಂಟ್ಸ್ನ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡ್ಕೊಂಡ ನಂತರ ಇಷ್ಟು ಪುಡಿ ಆಗಿದೆ. ಇದು ಸುಮಾರು 1 kg ಮೇಲೆ ಆಗುತ್ತೆ. ಇಷ್ಟು ಸಾಕು, ಒಂದೂವರೆ ತಿಂಗಳು ಬರುತ್ತೆ ಹೆಚ್ಚಿಗೆ ಸಾರು ಮಾಡ್ತೀರಾ ಅಂದರೆ. ಸೊ ಇದನ್ನು ಒಂದು ಸತಿ ಮೇಲೆ ಕೆಳಗಡೆ ಮಾಡಿ ಫೈನ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ವಾಸನೆ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಫ್ರೆಂಡ್ಸ್. ಸೊ ನಾನು ಏನು ಹೇಳ್ತೀನಿ ಅಂದರೆ, ಈ ಥರ ಫೈನ್ ಪೌಡರ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ಸ್ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ. ಓಕೆ, ಆ್ಯಂಡ್ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ನೆಕ್ಸ್ಟು ನಾನು ಸಾಂಬಾರು ಪೌಡರ್ ಮಾಡೋದು ಹೇಗೆ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಸೊ ಘಮ ಘಮವಾದ ಸಾರಿನ ಪುಡಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ನಾನು ಇದನ್ನು ಇವತ್ತೇ ಸಾರು ಮಾಡಿ ಟ್ರೈ ಮಾಡ್ತೀನಿ. ಫಸ್ಟ್ ಡೇ ಸ್ವಲ್ಪ ಖಾರ ಇರ್ಬೋದು, ಆಮೇಲೆ ಸ್ವಲ್ಪ ಕರೆಕ್ಟಾಗಿರೋ ಅದಕ್ಕೆ ಬರುತ್ತೆ. ಓಕೆ, ಸ್ವಲ್ಪ ಈಗ ಗಾಳಿಗೆ ಆರಕ್ಕೆ ಬಿಡ್ತೀನಿ. ಸೊ ಪೌಡರ್ ರೆಡಿ ಇದೆ. ಏನಿದ್ರು ಡಬ್ಬಿಗೆ ತುಂಬೋದು, ಸಾರು ಮಾಡೋದು ಎರಡೇ ಬಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಚಾನಲ್ಗೆ ವಾಪಸ್ ಬನ್ನಿ, ಬೇರೆ ವಿಡಿಯೋಸ್ ಚೆಕ್ ಮಾಡಿ, ಲೈಕ್ ಮಾಡಿ. ಓಕೆ, ಸೊ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ಸಾರಿನ ಪುಡಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.